ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡೌಟ್ಸ್ ಮತ್ತು ಏನಾದರೂ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನು ಕಮೆಂಟ್ ಮುಖಾಂತರ ಕೇಳಿರ್ತಾರೆ ನನ್ನ ಆಡಿಯನ್ಸ್. ಅದಕ್ಕೆ ನಾವು ಈ ಸೊಲ್ಯೂಷನ್ ತಿಳಿಸ್ತೀನಿ. ಆಗಲೇ ಕಮೆಂಟ್ ಮುಖಾಂತರ ನಾನು ಅವ್ರಿಗೆ ಹೇಳಿರ್ತೀನಿ. ಇಂಥ ಡೌಟ್ಸ್ ಭಾಳಷ್ಟು ಜನಕ್ಕೆ ಇರುತ್ತೆ, ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಈ ಥರ ಡೌಟ್ ಇತ್ತು ಅಂತಂದರೆ ನನ್ನ ವೀಡಿಯೋಸ್ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ನಿಮ್ಮ ಡೌಟ್ನ ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ವೀಡಿಯೋ ಮಾಡ್ತಾ ಇರ್ತೀನಲ್ಲ ಆವಾಗ ನಿಮ್ಮ ಡೌಟ್ನ ತೊಗೊಳ್ತೀನಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಫಸ್ಟ್ ಕ್ವಶನ್ ನೋಡೋಣ. praju@com ಅಂತ ಆ ಚಾನಲ್ ಅವರು ಕೇಳಿದ್ದಾರೆ, ಸರ್ ನಂದು ಐಡೆಂಟಿಟಿ ವೆರಿಫಿಕೇಷನ್ ಮಾಡಿ ಅಂತ ಮೇಲ್ ಬಂದಿದೆ, ಆದರೆ ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಸರ್. ಇವತ್ತು ಮಾಡಿಸೋಕ್ಕೆ ಹಾಕಿದ್ದೀನಿ. ಸೊ 1 ವೀಕ್ ಆಗುತ್ತೆ. ಅದಕ್ಕೆ ಲೇಟಾಗಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದರೆ ಏನಾದರೂ ತೊಂದರೆ ಆಗುತ್ತಾ ಪ್ಲೀಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಐಡೆಂಟಿಟಿ ವೆರಿಫಿಕೇಷನ್ ಲೇಟಾಗಿ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಲ್ಲಿವರೆಗೂ ನಿಮ್ಮ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಸೇವ್ ಆಗ್ತಾ ಇರುತ್ತೆ, ಅಂದರೆ ಆ್ಯಡ್ ಆಗ್ತಾ ಇರುತ್ತೆ ಅಮೌಂಟು. ನೀವು ಯಾವಾಗ ಐಡೆಂಟಿಟಿ ವೆರಿಫೈ ಮಾಡ್ತೀರಾ ಮತ್ತು ಅಡ್ರೆಸ್ ವೆರಿಫೈ ಮಾಡ್ತೀರಾ, ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತೀರಾ ಆವಾಗ ನಿಮಗೆ ದುಡ್ಡು ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ಸ್ವಲ್ಪ ಲೇಟ್ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. 1 ವೀಕ್ 2 ವೀಕ್ ಈ ಥರ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. 1 ವೀಕ್ 2 ವೀಕ್ ಬಿಟ್ಟೆ ನೀವು ವೆರಿಫೈ ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಫ್ರೆಂಡ್ಸ್, ಎರಡನೇ ಕ್ವಶನ್ ಬೇಡ ಜಂಗಮ ಹೋರಾಟ ಚಾನಲ್ ಅವ್ರು ಕೇಳ್ತಿದ್ದಾರೆ, ಬ್ರದರ್ ಮಾನಿಟೈಸೇಷನ್ಗೆ ಇವತ್ತು ಅಪ್ಲೈ ಮಾಡಿದೆ, ಅಡ್ರೆಸ್ ಲೈನ್ 1 and 2 ಸೇಮ್ ತುಂಬಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಫ್ರೆಂಡ್ಸ್, ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ 3 ಸ್ಟೆಪ್ ಇರುತ್ತೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತೇಳಿ. ಸ್ಟೆಪ್ 1 ಈಸಿ ಇರುತ್ತೆ. ಸ್ಟೆಪ್ 2 ಅಲ್ಲಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಅಡ್ರೆಸ್ ಕೊಡಬೇಕಾಗುತ್ತೆ, ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅಡ್ರೆಸ್ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಬೇಕು. ಸ್ವಲ್ಪ ಏನಾದರೂ ಅಡ್ರೆಸ್ನಲ್ಲಿ ಪ್ರಾಬ್ಲಮ್ ಆಯಿತು, ಇಲ್ಲಿ ಹೇಳ್ತಿದ್ರೆ ಅಡ್ರೆಸ್ ಲೈನ್ 1 and 2 ಸೇಮ್ ತುಂಬಿದ್ದೀನಿ ಅಂತ ಹೇಳ್ತಾರೆ. ಈ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಮುಂದೆ ಏನು ಪ್ರಾಬ್ಲಮ್ ಆಗೋಲ್ಲ, ನಿಮ್ಮ ಮಾನಿಟೈಸೇಷನ್ ಆಗುತ್ತೆ. ಆದಮೇಲೆ ಈ ಪ್ರಾಬ್ಲಮ್ ಅಡ್ರೆಸ್ ಲೈನ್ 1 and 2 ಈ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಆಮೇಲೆ ಚೇಂಜಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಆಗೋಲ್ಲ. ಮಾನಿಟೈಸೇಷನ್ ಆಯಿತು, ಸ್ಟೆಪ್ 3 ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಯಿತು ನಿಮ್ಮ ಚಾನಲ್ ಅಂತಂದರೆ ಆಮೇಲೆ ನೀವು ಎಡಿಟ್ ಮಾಡ್ಕೋಬೋದು. ಅಡ್ರೆಸ್ನ ನಿಮಗೆ ಕರೆಕ್ಟಾಗಿ ಏನಿರುತ್ತೆ ಅದನ್ನು ಆಮೇಲೆ ಫಿಲಪ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಫ್ರೆಂಡ್ಸ್, ಗಾಬರಿ ಆಗೋಕ್ಕೆ ಹೋಗಬೇಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಥರ್ಡ್ ಕ್ವಶನ್ ಶ್ರೀನಿವಾಸ್ ಗೌಡ ಅವ್ರು ಕೇಳ್ತಿದ್ದಾರೆ, $10 ಕಂಪ್ಲೀಟ್ ಆದಮೇಲೆ ಅವರೇ ಆ್ಯಡ್ಸೆನ್ಸ್ ಕವರ್ ಕಳಿಸ್ತಾರಾ, ಇಲ್ಲ ನಾವು ಏನಾದರೂ ಮೇಲ್ ಮಾಡಬೇಕಾ, ಪ್ಲೀಸ್ ರಿಪ್ಲೈ ಮಾಡಿ ಸರ್ ಅಂತ ಕೇಳ್ತಿದ್ದಾರೆ. $10 ಕಂಪ್ಲೀಟ್ ಆದಮೇಲೆ ಅವರೇ ಕಳಿಸ್ತಾರೆ. ಫ್ರೆಂಡ್ಸ್, $10 ಆ್ಯಡ್ಸೆನ್ಸಲ್ಲಿ ಕಂಪ್ಲೀಟ್ ಆದಮೇಲೆ ಅವರೇ ನಮ್ಮ ಅಡ್ರೆಸ್ಗೆ ಕಳಿಸ್ತಾರೆ. ನಾವು ಕರೆಕ್ಟಾಗಿ ಅಡ್ರೆಸ್ನ ಹಾಕಿರಬೇಕು. ಫಸ್ಟ್ ಟೈಮ್ ಅವ್ರು ಕಳಿಸ್ತಾರೆ. ಒಂದು ವೇಳೆ ಅದು ನಮಗೆ ರೀಚ್ ಆಗಲಿಲ್ಲ, 1 ಮಂತ್ ಆದಮೇಲೆ ಆದರೂ ಕೂಡ ರೀಚ್ ಆಗಲಿಲ್ಲ ಅಂತಂದರೆ ನೀವು ಸೆಕೆಂಡ್ ಟೈಮ್ ರೀಅಪ್ಲೈ ಮಾಡಬೇಕು. ಆವಾಗ ಸೆಕೆಂಡ್ ಟೈಮ್ ಮತ್ತೊಂದು ಸಾರಿ ಕಳಿಸ್ತಾರೆ. ನೀವು ಯಾವುದು ಲೆಟರ್ ನಿಮಗೆ ಫಸ್ಟ್ ಬರುತ್ತೆ ಅದರಲ್ಲಿ ಏನು ಪಿನ್ ಇರುತ್ತಲ್ಲ ಅದನ್ನ ನೀವು ಎಂಟ್ರಿ ಮಾಡಬೇಕು. ಸೆಕೆಂಡ್ ಟೈಮ್ ಅಪ್ಲೈ ಮಾಡಿರ್ತೀರಲ್ಲ ಅದನ್ನೇ ಬರಬೇಕು ಅಂತೇಳಿ ಕಾಯಕ್ಕೆ ಹೋಗ್ಬಿಡಿ. ನೀವು ಎಷ್ಟು ಟೈಮ್ ಅಪ್ಲೈ ಮಾಡಿದ್ರು ಕೂಡ ಯಾವುದೇ ಒಂದು ಲೆಟರ್ ಬಂತು ಅಂತಂದರೆ ಆ ಲೆಟರ್ನಲ್ಲಿರೋ ಪಿನ್ ಇರುತ್ತಲ್ಲ 6 ಡಿಜಿಟ್ ಪಿನ್, ಆ ಪಿನ್ ಎಂಟ್ರಿ ಮಾಡಿದರೆ ನಿಮಗೆ ಅಡ್ರೆಸ್ ವೆರಿಫೈ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಕೇಳ್ತಿದ್ದಾರೆ ಸೂರ್ಯ ಅಂತೇಳಿ ಅವ್ರು ಕೇಳ್ತಿದ್ದಾರೆ, ಸರ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಯೂಟ್ಯೂಬಿಂದ ಮಂತ್ಲಿ ಎಷ್ಟು ಅಮೌಂಟ್ ಬರ್ಬೋದು ಹೇಳಿ ಅಂತೇಳಿ ಕೇಳ್ತಿದ್ದಾರೆ. ಫ್ರೆಂಡ್ಸ್, ಎಷ್ಟು ಅಮೌಂಟ್ ಬರುತ್ತೆ ಅಂತೇಳಿ ಇಷ್ಟೇ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡಿರ್ತೀರ, ಯಾವ ರೀಸನಲ್ಲಿ ಇರುತ್ತೆ, ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಯಾವ ರೀಸನಿಂದ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರೆ, ಎಲ್ಲನೂ ಯಾವ ಕಂಟ್ರಿಯಿಂದ ನೋಡ್ತಾರೆ, ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಈಗ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಆಡಿಯನ್ಸ್ ಕಡಿಮೆ ಇರುತ್ತೆ. ನೀವು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀರಿ ಅಂತಂದರೆ ಸ್ವಲ್ಪ ಆಡಿಯನ್ಸ್ ಕಡಿಮೆ ಇರುತ್ತೆ. ಅಂದರೆ ಈಗ ನಮ್ಮ ಕನ್ನಡದವ್ರು ಮಾತಾಡೋ ಕರ್ನಾಟಕ ಅಂತಂದರೆ ಒಂದು 7 ಕೋಟಿ ಜನ ಇದ್ದಾರೆ ಅಂದ್ಕೊಳ್ಳಿ. 7 ಕೋಟಿ ಜನ ಅಷ್ಟೇ ಆಡಿಯನ್ಸ್ ಇರುತ್ತೆ. ಅದು ಎಲ್ಲರೂ ನೋಡ್ತಾ ಇರಲ್ಲ ನಮ್ಮ ವೀಡಿಯೋಸ್ನ, ಅಂದರೆ ಆಡಿಯನ್ಸ್ ಕಡಿಮೆ ಇರುತ್ತೆ. ಈಗ ಹಿಂದಿ ಆದರೆ ಜಾಸ್ತಿ ಆಡಿಯನ್ಸ್ ಇರುತ್ತೆ. ಬೇರೆ ಕಂಟ್ರಿಲಿ ಹಿಂದಿ ಮಾತಾಡ್ತಾ ಇರ್ತಾರೆ, ಆಡಿಯನ್ಸ್ ಜಾಸ್ತಿ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರುತ್ತೆ, ಮತ್ತು ನೀವು ವೀಡಿಯೋ ಹಾಕಿದ ತಕ್ಷಣ ವ್ಯೂಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವ್ರಿಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಆದರೆ ನಮ್ಮ ಕನ್ನಡದಲ್ಲಿ ಜಾಸ್ತಿ ಬರೋಲ್ಲ. ಅದಕ್ಕೋಸ್ಕರ ಈಗ ಇಷ್ಟೇ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಈಗ ಒಂದೊಂದು ಚಾನಲ್ ಇದೆ ನಮ್ಮ ಕನ್ನಡದಲ್ಲಿ 1 lakh ತೊಗೊಳ್ತಾ ಇದ್ದಾರೆ, ಒಂದೊಂದು ಚಾನಲ್ ಇದೆ 60,000-70,000 ತೊಗೊಳ್ತಾ ಇದ್ದಾರೆ, ಒಂದೊಂದು ಚಾನಲ್ ಇದೆ ಮಂತ್ಲಿ $7,000 $100 ಕಂಪ್ಲೀಟ್ ಆಗ್ತಾಯಿದೆ, ಈ ಥರ ತೊಗೊಳ್ತಾ ಇದ್ದಾರೆ. ಫಸ್ಟಿಗೆ ಕಡಿಮೆ ಬರುತ್ತೆ ಅಮೌಂಟ್. ಅದಾದಮೇಲೆ ಹೋಗ್ತಾ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾದಮೇಲೆ ನಿಮ್ಮ ಚಾನಲ್ ಗ್ರೋ ಆದಮೇಲೆ ಜಾಸ್ತಿ ಅಮೌಂಟ್ ಬರುತ್ತೆ. ಈಗ ನನ್ನ ಚಾನಲ್ನಲ್ಲಿ ಜಾಸ್ತಿ ಬರ್ತಾ ಇಲ್ಲ. ನೆಕ್ಸ್ಟು ಒಂದು ಟಾಪಿಕ್ ಮಾಡ್ತೀನಿ, ಎಷ್ಟು ಬರುತ್ತೆ ನನ್ನ ಫಸ್ಟ್ ಪೇಮೆಂಟ್ ಬರಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತಾ ಇದೆ ಅಂತೇಳಿ ಅಪ್ರಾಕ್ಸಿಮೇಟ್ ನಿಮಗೆ ತಿಳಿಸ್ತೀನಿ. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ನಂದು ಶ್ರೀ H ಕನ್ನಡ ಅಂತೇಳಿ ಇದೆ. ನೆಕ್ಸ್ಟ್ ಇನ್ನೂ ಏನೋ ಸ್ವಲ್ಪ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಆ ಚಾನಲ್ ಅವರು ಕಮೆಂಟ್ ಮಾಡಿ ಕೇಳ್ತಿದ್ರೆ, ಬ್ರೋ ಆ್ಯಡ್ಸೆನ್ಸ್ಗೆ ಬ್ಯಾಂಕ್ ಅಕೌಂಟ್ ಕೊಡಬೇಕಾದ್ರೆ ಬ್ಯಾಂಕ್ ನೇಮ್ನ ಫುಲ್ ಬರಿಬೇಕಾ, SBI ಬ್ಯಾಂಕ್ನ ಈ ಥರ ಕೇಳ್ತಿದ್ರೆ. ಯಾವುದೇ ಆಗಲಿ ಕನ್ಫ್ಯೂಷನ್ ಇರಬಾರ್ದು, ಫುಲ್ ಬರೀರಿ. ಫ್ರೆಂಡ್ಸ್, ನೀವು ಏನೇ ಅಡ್ರೆಸ್ ಬರೀಬೇಕಾದ್ರೆ ಬ್ಯಾಂಕ್ ನೇಮ್ ಬರೀಬೇಕಾದ್ರೆ ಫುಲ್ ಬರೀರಿ. ಈಗ SBI ಅಂತಂದರೆ SBI ಅಂತ ಅಷ್ಟೇ ಬರೆಯೋಕೆ ಹೋಗ್ಬಿಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಬರೀರಿ. ಈಗ ಸೆಂಟ್ರಲ್ ಬ್ಯಾಂಕ್ ಇತ್ತು ಅಂತಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದು ಶಾರ್ಟ್ ಫಾರ್ಮ್ CBI ಅಂತಿದೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಬರೀರಿ. ಆದರೆ ಸ್ವಲ್ಪ ಶಾರ್ಟ್ಕಟ್ಟಾಗಿ ಬರೆಯೋಕೆ ಹೋಗಬೇಡಿ, ಸುಮ್ಮನೆ ಕನ್ಫ್ಯೂಷನ್ ಇರುತ್ತೆ, ಸುಮ್ಮನೆ ಯಾಕೆ ಫುಲ್ ಬರಬೇಡಿ. ನೆಕ್ಸ್ಟ್ ಕ್ವಶನ್ ಕ್ರಾಂತಿ ಕನ್ನಡ ಚಾನಲ್ ಅವ್ರು ಕೇಳ್ತಿದ್ರೆ,
ರೀಯೂಸ್ಡ್ ಕಂಟೆಂಟ್ ಬಂದಿತ್ತು, ಅದಕ್ಕಾಗಿ ಎಲ್ಲ ವೀಡಿಯೋಸ್ಗಳು ಡಿಲೀಟ್ ಮಾಡಿದೆ. ಬಟ್ ಇವಾಗ ಯಾವ ಒಂದು ವೀಡಿಯೋನೂ ಇಲ್ಲ. ಇವಾಗ ಹೊಸದಾಗಿ ಮಾಡ್ತಿದ್ದೀನಿ. ವೀಡಿಯೋ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಬ್ರೋ ಅಂತ ಕೇಳ್ತಿದ್ರೆ, ಅವರು ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡಿದಾರಂತೆ. ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಮಾನಿಟೈಸೇಷನ್ ಆಗಿರಲ್ಲ, ಅದಕ್ಕೋಸ್ಕರ ಎಲ್ಲ ವೀಡಿಯೋಸ್ನ ಡಿಲೀಟ್ ಮಾಡಿ ಹೊಸದಾಗಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಂತೆ. ನೆಕ್ಸ್ಟು ಈಗ ಡಿಲೀಟ್ ಮಾಡಿದ್ದೀರಲ್ಲ, ಅದಕ್ಕೆ ಆ ಚಾನಲಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದೆ ಅಂತೇಳಿ ಕೇಳ್ತಾರೆ. ಈ ಥರ ನಿಮಗಾದರೂ ಈ ಥರ ಬಂದು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಡಿಲೀಟ್ ಮಾಡಿದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಈಗ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ಆಗುತ್ತೆ ಫ್ರೆಂಡ್ಸ್. ಹೊಸದಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಹಳೇದೇನೂ ಪ್ರಾಬ್ಲಮ್ ಆಗಲ್ಲ. ಹಳೇದು ರೀಯೂಸ್ಡ್ ಕಂಟೆಂಟ್ ಇತ್ತಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಕಂಟೆಂಟ್ ಡಿಲೀಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಹೊಸದಾಗಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ರೀಯೂಸ್ಡ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್ ಇದು ಯಾವುದೂ ಇರಬಾರ್ದು. ನಿಮ್ಮದೇ ಕಂಟೆಂಟ್ ಇರಬೇಕು, ಬೇರೆ ಕಂಟೆಂಟ್ನ ಯೂಸ್ ಮಾಡಬೇಡಿ. ಎಲ್ಲ ಯೂಟ್ಯೂಬ್ ರಿಲೇಟೆಡ್ ಸ್ವಲ್ಪ ತಿಳ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಈ ಥರ ಹೊಸದಾಗಿ ಕ್ರಿಯೇಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಬ್ರೋ ಟೆಲಿಗ್ರಾಮ್ನಲ್ಲಿ ಕಳಿಸಿದ ವೀಡಿಯೋಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದಾ ಪ್ಲೀಸ್ ತಿಳಿಸಿ ಅಂತೇಳಿ ರವಿ ಕಿರಣ್ ಭಜನಾ ಸಾಂಗ್ಸ್ ಮೋಸ್ಟ್ಲಿ ಇರ್ಬೋದು ಚಾನಲ್ ಅವರು ಕೇಳ್ತಾ ಇದ್ದಾರೆ. ಟೆಲಿಗ್ರಾಮ್ನಲ್ಲಿರೋ ವೀಡಿಯೋಸ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಪ್ರಾಬ್ಲಮ್ ಆಗ್ಬೋದು, ಆಗದೇ ಇರ್ಬೋದು. ಅದು ಯಾವ್ದು ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಟೆಲಿಗ್ರಾಮ್ನಲ್ಲಿರೋ ವೀಡಿಯೋ ಇರುತ್ತಲ್ಲ, ಅದು ಯೂಟ್ಯೂಬ್ನಲ್ಲಿ ಯಾರು ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮದೇ ಫಸ್ಟ್ ವೀಡಿಯೋ ಆಗಿತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಅದೇ ವೀಡಿಯೋ ಯೂಟ್ಯೂಬ್ನಲ್ಲಿ ಯಾರಾದರೂ ಅಪ್ಲೋಡ್ ಮಾಡಿದರು ಅಂತಂದರೆ, ನೀವು ಅದನ್ನೇ ಅಪ್ಲೋಡ್ ಮಾಡಿದರೆ ಆವಾಗ ಪ್ರಾಬ್ಲಮ್ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಯಾಕಂತಂದರೆ ಅವ್ರು ಫಸ್ಟ್ ಅಪ್ಲೋಡ್ ಮಾಡಿರ್ತಾರೆ, ಅವರು ಕಾಪಿರೈಟ್ ಓನರ್ ಆಗಿರ್ತಾರೆ, ಅಂದರೆ ಕಂಟೆಂಟ್ ಓನರ್ ಆಗಿರ್ತಾರೆ. ನೀವು ಯಾವಾಗ ಅಪ್ಲೋಡ್ ಮಾಡ್ತೀರಾ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಈ ಥರ ನಿಮ್ಮ ಕಂಟೆಂಟ್ನ ಯೂಸ್ ಮಾಡಿದ್ದಾರೆ ಅಂತೇಳಿ. ಆವಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದೇ ಓನ್ ಕಂಟೆಂಟ್ನ ಅಪ್ಲೋಡ್ ಮಾಡಿ. ಈ ಥರ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಕಾಪಿರೈಟ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಇದು ಕ್ವಶನ್ ಅಲ್ಲ, ಜಸ್ಟ್ ಕೇಳ್ತಾ ಇದ್ದಾರೆ. ಆದರೆ ಇದು ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೋಸ್ಕರ ಇದನ್ನು ತೊಗೋತಾ ಇದ್ದೀನಿ. A1 ಅಂತೇಳಿ ಚಾನಲ್ ಇದೆ, ಅವ್ರು ಕೇಳ್ತಿದ್ರೆ ಸರ್ ತಮ್ಮ ವೀಡಿಯೋಗೆ ವ್ಯೂಸ್ ಬಂದಿಲ್ಲ ಅಂತೇಳಿ. ಹೌದು ಫ್ರೆಂಡ್ಸ್, ನನ್ನ ಚಾನಲ್ಗೆ ವ್ಯೂಸ್ ಬರ್ತಾ ಇಲ್ಲ. ಈಗೀಗ ಒಂದು 15 ಡೇಸ್ ಆಯಿತು ವ್ಯೂಸ್ ಬರ್ತಾ ಇಲ್ಲ. ಆದರೂ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ 1 ವೀಡಿಯೋ 2 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ವ್ಯೂಸ್ ಬರ್ತಾ ಇಲ್ಲ. ಯೂಟ್ಯೂಬ್ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ದೊಡ್ಡ ಯೂಟ್ಯೂಬರ್ ಇದ್ದರೂ ಕೂಡ ಅವ್ರಿಗೂ ಗೊತ್ತಾಗಿರಲ್ಲ. ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಮತ್ತು ಸೊಲ್ಯೂಷನ್ ಸಿಗುತ್ತೆ, ತಂತಾನೇ ಸಾಲ್ವ್ ಆಗಿಬಿಡುತ್ತೆ ಈ ಥರ ಪ್ರಾಬ್ಲಮ್. ಅದಕ್ಕಾಗಿ ನಮ್ಮ ಯೂಟ್ಯೂಬಲ್ಲಿ ತಾಳ್ಮೆ ಇರಬೇಕು. ಲಕ್ಕಿ ಲಿಕೇಶರ್ಸ್ ಅವರು ಈಗ ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದಾರೆ ಇದೇ ಟಾಪಿಕ್ ಮೇಲೆ. ಭಾಳಷ್ಟು ಜನ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಯೂಟ್ಯೂಬ್ನ ಕ್ವಿಟ್ ಮಾಡ್ತಾರೆ. ಆ ಥರ ಆಗುತ್ತೆ. ನಾವು ಆ ಥರ ಮಾಡಬಾರ್ದು, ತಾಳ್ಮೆ ಇರಬೇಕು. ಮುಂದೆ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ವೆಯ್ಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಶ್ರೀನಿವಾಸ್ ಗೌಡ ಅವರು ಕೇಳ್ತಿದ್ದಾರೆ. ಹಾಯ್ ಬ್ರೋ, ನನಗೆ ಒಂದು ಇಮೇಲ್ ಬಂದಿದೆ, ಪಾಸ್ಪೋರ್ಟ್ ಆರ್ ಗೌರ್ಮೆಂಟ್ ಏನಾದರೂ ಡಾಕ್ಯುಮೆಂಟ್ಸ್ ಫೋಟೋಸ್ ಹಾಕಿ ಅಂತ. ಇದನ್ನು ಹೇಗೆ ಕಳಿಸೋದು ಬ್ರೋ ಪ್ಲೀಸ್ ತಿಳಿಸಿ ಅಂತ ಕೇಳ್ತಿದ್ದಾರೆ. ಈಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತಂದರೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನೀವು ಗೌರ್ಮೆಂಟ್ ಡಾಕ್ಯುಮೆಂಟ್ ಏನಾದರೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಪ್ಯಾನ್ ಕಾರ್ಡ್ ಆಗ್ಬೋದು, ಮತ್ತು ಪಾಸ್ಪೋರ್ಟ್ ಆಗ್ಬೋದು, ಬೇರೆ ಬೇರೆ ಇರುತ್ತೆ. ಅದನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಐಡೆಂಟಿಟಿ ವೆರಿಫಿಕೇಷನ್ ಆಗುತ್ತೆ. ಈಗ ಅವರು ಹೇಗೆ ಮಾಡಬೇಕು ಅಂತೇಳಿ ಕೇಳ್ತಿದ್ರೆ, ಇದನ್ನು ನೀವು ಮಾಡಬೇಕು ಅಂತಂದರೆ ಆಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಬೇಕು. ನೀವು ಮಾನಿಟೇಷನ್ ಟೈಮ್ನಲ್ಲಿ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಾರಲ್ಲ, ಅದನ್ನು ಓಪನ್ ಮಾಡಿ. ಅಲ್ಲಿ ಐಡೆಂಟಿಟಿ ವೆರಿಫೈ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಮಾಡಬೇಕು ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ, ತುಂಬ ಈಸಿ ಪ್ರೊಸೆಸ್ ಇದೆ. ಇದು ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಆಗಲೇ, ಅದನ್ನು ನೋಡಿ ಈಸಿಯಾಗಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್, ಶ್ರೀನಿವಾಸ್ ಗೌಡ ಅವರು ಕೇಳ್ತಿದ್ರೆ, ಅಣ್ಣ ನನಗೆ ಏನು ಆಡ್ಸೆನ್ಸ್ ಕವರ್ ಬಂದಿಲ್ಲ, ಇಮೇಲ್ ಮಾತ್ರ ಬಂದಿದೆ, ಪ್ಯಾನ್ ಕಾರ್ಡ್ ವೆರಿಫೈ ಮಾಡಿ ಅಂತ, ದಯವಿಟ್ಟು ರಿಪ್ಲೈ ಮಾಡಿ ಅಂತೇಳಿ. ಅಂದರೆ ಆಡ್ಸೆನ್ಸ್ ಕವರ್ ಇನ್ನೂ ಬಂದಿಲ್ಲ ಅಂತ ಅವ್ರಿಗೆ, ಐಡೆಂಟಿಟಿ ವೆರಿಫೈ ಮಾಡಿ ಅಂತ ಅಷ್ಟೇ ಮೇಲ್ ಬಂದಿದೆ ಅಂತೆ. ಇದಕ್ಕೆ ಆನ್ಸರ್ ಏನು ಅಂತಂದರೆ, ಫಸ್ಟ್ ನೀವು ಐಡೆಂಟಿಟಿ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಬೇರೆ ಯಾವುದೋ ಗೌರ್ಮೆಂಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದಾದಮೇಲೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ನಲ್ಲಿ $10 ಕಂಪ್ಲೀಟ್ ಆದಮೇಲೆ ನಿಮಗೆ ಆಡ್ಸೆನ್ಸಿಂದ ಕವರ್ ಬರುತ್ತೆ, ಲೆಟರ್ ಬರುತ್ತೆ, ಪಿನ್ ಬರುತ್ತೆ. ಅದರಲ್ಲಿ ಆ ಪಿನ್ನ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಅಲ್ಲಿವರೆಗೂ ಬರಲ್ಲ. ನಿಮ್ಮ ಆಡ್ಸೆನ್ಸ್ ವೆರಿಫೈ ಮಾಡಬೇಕು ಅಂತಂದರೆ ಫಸ್ಟು ನೀವು ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಅಡ್ರೆಸ್ಗೆ ಲೆಟರ್ ಬರುತ್ತೆ. ಅದಾದಮೇಲೆ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ಇರುತ್ತೆ. ಫಸ್ಟ್ ಸ್ಟೆಪ್ ಕ್ಲಿಯರ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಬರುತ್ತೆ, ಸೆಕೆಂಡ್ ಆದಮೇಲೆ ಥರ್ಡ್ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಿಮಗೆ ಇದೇ ಥರ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮುಖಾಂತರ ಕೇಳಿ, ಆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಮತ್ತು ನಿಮ್ಮ ಡೌಟ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.